ನಮಸ್ತೆ ವೀಕ್ಷಕರೇ, ಎಲ್ಲರಿಗೂ ಟ್ಯಾರೋ ಲೈಫ್ ಯೂಟ್ಯೂಬ್ ಚಾನೆಲ್ಗೆ ಆತ್ಮೀಯವಾದ ಸ್ವಾಗತ. ವೀಕ್ಷಕರೇ, ಇವತ್ತಿನ ಒಂದು ದಿನದಂದು ಮುಖ್ಯವಾಗಿ ನಿಮ್ಮ ವ್ಯಕ್ತಿ ಅಥವಾ ನೀವು ಯಾರ ಬಗ್ಗೆ ರಾತ್ರಿ ಹಗಲು ತುಂಬ ಯೋಚನೆ ಮಾಡ್ತೀರಾ ಅಥವಾ ತುಂಬಾ ತಲೆ ಕೆಡಿಸ್ಕೊಂಡಿರ್ತೀರಾ. ಈ ಪರ್ಸನ್ ಏನು ನನಗೆ ಪ್ರೀತಿ ಮಾಡ್ತಾರಾ ಇಲ್ವಾ, ಅಥವಾ ನಾನು ಇಷ್ಟೊಂದೆಲ್ಲ ನಾನು ಕೇರ್ ಮಾಡ್ತಾ ಇದ್ದೀನಿ, ಪರ್ಸನ್ಗೂ ಸಹ ಅದೇ ರೀತಿ ಫೀಲಿಂಗ್ಸ್ ಅಂತಕ್ಕಂಥದ್ದು ಇದೆಯಾ, ಸೊ ಯಾವ ಥರ ಇದೆ ಅವರ ಒಂದು ಭಾವನೆ, ಇದೆಲ್ಲ ಸುಮಾರು ಪ್ರಶ್ನೆಗಳು ನಿಮಗೆ ಕಾಡ್ತಾ ಇರುತ್ತೆ. ಇವತ್ತಿನ ಟ್ಯಾರೋ ರೀಡಿಂಗಲ್ಲಿ ಈ ಒಂದು ಪ್ರಶ್ನೆ ಅಥವಾ ನಿಮ್ಮ ಒಂದು ಏನು ಡೌಟ್ಸ್ ಇದೆ ಅದಕ್ಕೆ ಉತ್ತರವನ್ನು ನಾವು ಕಂಡುಕೊಳ್ಳೋಣ. ಆ್ಯಂಡ್ ನಿಮ್ಮ ಪರ್ಸನಿನ ಒಂದು ಭಾವನೆ ಯಾವ ಥರ ಇದೆ, ಅವರು ನಿಮ್ಮ ಬಗ್ಗೆ ಸಹ ಅದೇ ರೀತಿ ತಲೆ ಕೆಡಿಸ್ಕೊಂಡಿದ್ದಾರಾ ಅಥವಾ ಅವ್ರಿಗೇನಾದರೂ ರಿಗ್ರೆಟ್ ಅಂತಕ್ಕಂಥದ್ದು ಇದೆಯಾ ನಿಮ್ಮ ಬಗ್ಗೆ, ಇದೆಲ್ಲ ಮಾಹಿತಿಯನ್ನು ನಾವು ಇವತ್ತಿನ ದಿನ ತಿಳ್ಕೊಳ್ಳೋಣ ವೀಕ್ಷಕರೇ. ಇನ್ನೂ ಯಾರೆಲ್ಲ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಈ ಕೂಡಲೇ ಮಾಡ್ಕೊಳ್ಳಿ, ಕನೆಕ್ಟೆಡ್ ಆಗಿರಿ ಈ ಒಂದು ಚಾನಲ್ಗೆ ಮೇಯ್ನಾಗಿ, ಓಕೆ, ಸೊ ದ್ಯಾಟ್ ಈ ರೀಡಿಂಗ್ ಎಲ್ಲ ನಿಮಗೆ ಕ್ಲೇಮ್ ಆಗೋದಕ್ಕೆ ಈಸಿ ಆಗುತ್ತೆ. ಹಾಗೆ ವೀಕ್ಷಕರೇ, ಈ ಒಂದು ಸೆಷನ್ ಎಂಡಿಂಗಲ್ಲಿ ನಿಮಗೆ ಸಕ್ಸಸ್ ಬ್ರೇಸ್ಲೆಟ್ ಬಗ್ಗೆ ನಾನು ತಿಳಿಸ್ಕೊಡ್ತಾ ಇದ್ದೀನಿ. ಸೊ ಖಂಡಿತ ವಿಡಿಯೋವನ್ನು ಕೊನೆ ತನಕ ನೋಡಿ. ಮೈಂಡನ್ನು ರಿಲ್ಯಾಕ್ಸ್ ಮಾಡ್ಕೋತಾ, ಕಂಪ್ಲೀಟಾಗಿ ರಿಲ್ಯಾಕ್ಸ್ ಮಾಡ್ಕೋತಾ, ಯಾರಿಗೋಸ್ಕರ ಈ ಒಂದು ವಿಡಿಯೋವನ್ನು ನೋಡ್ತಾ ಇದ್ದೀರಾ ಆ ವ್ಯಕ್ತಿಯ ಹೆಸರನ್ನು ನೆನಪಿಸ್ಕೋತಾ, ಯೂನಿವರ್ಸಲ್ಲಿ ಪ್ರಾರ್ಥನೆಯನ್ನು ಮಾಡ್ಕೋತಾ ಈ ಒಂದು ವಿಡಿಯೋವನ್ನು ನೋಡಿ. ನಿಮ್ಮ ವ್ಯಕ್ತಿಯ ಭಾವನೆ ಯಾವ ರೀತಿ ಇದೆ, ಅವರೂ ಸಹ ನಿಮ್ಮನ್ನು ಮಿಸ್ ಮಾಡ್ಕೋತಿದ್ದಾರಾ, ಅವರೂ ಸಹ ಮಿಸ್ ಮಾಡ್ಕೋತಾರಾ ನಿಮ್ಮನ್ನು, ಅವರ ಪ್ರೀತಿಯ ಒಂದು ಭಾವನೆ ನಿಮ್ಮ ಬಗ್ಗೆ ಏನಿದೆ, ಇದು ನಿಮ್ಮ ಪರ್ಸನಿನ ಒಂದು ರೀಡಿಂಗ್ಸನ್ನು ನಾನು ತೆಗಿತಾ ಇದ್ದೀನಿ ಇಲ್ಲಿ ಫಸ್ಟು. ತದನಂತರ ನಿಮ್ಮ ಒಂದು ಎನರ್ಜೀಸ್ನ ನಾನು ನೋಡ್ತಾ ಇದ್ದೀನಿ. ನಿಮ್ಮ ಪರ್ಸನಿನ ಎನರ್ಜೀಸ್ ಯಾವ ಥರ ಇದೆ, ಈ ಒಂದು ಕ್ಷಣಕ್ಕೆ ಅವರ ಭಾವನೆ ಯಾವ ಥರ ಇದೆ, ಏನು ನಡೀತಾ ಇದೆ ಅವರ ಲೈಫಲ್ಲಿ, ಯೂನಿವರ್ಸ್, ಡಿಯರ್ ಏಂಜಲ್ಸ್, ಓಕೆ. ಹಾಗೆ ನಿಮ್ಮ ಒಂದು ಎನರ್ಜೀಸ್ ಯಾವ ಥರ ಇದೆ, ನಿಮ್ಮ ಯಾರೆಲ್ಲ ನೋಡ್ತಾ ಇದ್ದೀರಾ, ಯೂನಿವರ್ಸ್ ಯಾರೆಲ್ಲ ನೋಡ್ತಾ ಇದ್ದೀರಾ ಅವರ ಒಂದು ಎನರ್ಜೀಸ್ನ ಪಿಕ್ ಮಾಡಿ, ಯಾವ ಥರ ಇದೆ ಅವರ ಎನರ್ಜೀಸ್, ಯೂನಿವರ್ಸ್, ಏಂಜಲ್ಸ್, ಓಕೆ. ಸೊ ವೀಕ್ಷಕರೇ, ಆ್ಯಂಡ್ ಬಾಟಮ್ ಆಫ್ ದ ಡೆಕ್ ವಿ ಹ್ಯಾವ್ ದ 10 of Wands ಎನರ್ಜಿ. ಸಿ, ಕರೆಂಟ್ ಸಿಚುವೇಶನ್ ನೋಡೋದಾದರೆ ಬಹಳ ಸ್ಟ್ರೆಸ್ಸಲ್ಲಿದ್ದೀರ ನೀವೇ ಅಂತಲ್ಲ, ನಿಮ್ಮ ಪರ್ಸನ್ ಸಹ ತುಂಬಾ ಸ್ಟ್ರೆಸ್ಫುಲ್ ಆಗಿದ್ದಾರೆ, ತುಂಬಾ ಒಂದು ರಿಗ್ರೆಟ್ ಅಂತಕ್ಕಂಥದ್ದು ತುಂಬಾ ಕಾಡ್ತಾ ಇದೆ. ಓವರ್ಲೋಡೆಡ್ ವಿತ್ ತುಂಬ ರೆಸ್ಪಾನ್ಸಿಬಿಲಿಟೀಸ್, ಜವಾಬ್ದಾರಿಗಳು ಸಿಕ್ಕಾಪಟ್ಟೆ ಇದೆ. ಒಂಥರ ಇವರು ಮನೆಗೆ ಒಂದು ಹಿರಿಯ ಪರ್ಸನ್ ಅನಿಸುತ್ತೆ, ಮಗ ಅಥವಾ ಮಗಳಾಗಿರ್ಬೋದು, ಒಂದು ಹಿರಿಯ ಪರ್ಸನ್, ಎಲ್ಲ ಜವಾಬ್ದಾರಿಗಳು ಸಹ ಈ ಒಂದು ಪರ್ಸನ್ ಮೇಲೆ ಇದೆ ಅಂತ ತುಂಬ ಸ್ಪಷ್ಟವಾಗಿ ಕಾಣಿಸ್ತಾ ಇದೆ. ಏನು ನಡೀತಾ ಇದೆ ಅವ್ರ ಜೀವನದಲ್ಲಿ ಅಂತ ನೋಡೋದಾದರೆ ಮುಖ್ಯವಾಗಿ ಗೊಂದಲ. ನನಗೆ ಫಸ್ಟು ಇಂಟ್ಯೂಷನ್ ಬಂದಿದ್ದೇನಪ್ಪ ಅಂತಾರೆ, ಗೊಂದಲ. ನಿಮ್ಮ ಪರ್ಸನ್ ಯಾಕೆ ಮಾತಾಡ್ತಾ ಇಲ್ಲ, ಯಾಕೆ ನಿಮ್ಮ ಜೊತೆ ಸರಿಯಾಗಿ ಬಿಹೇವ್ ಮಾಡ್ತಿಲ್ಲ, ಏನನ್ನು ಹಂಚ್ಕೋತಾ ಇಲ್ಲ, ಏನನ್ನು ಹೇಳ್ಕೊತಾ ಇಲ್ಲ, ಅವ್ರ ಮನೆಯಲ್ಲಿ ಏನು ನಡೀತಾ ಇದೆ, ಅವ್ರ ಮನಸ್ಸಲ್ಲಿ ಏನು ನಡೀತಾ ಇದೆ, ಯಾಕೆ ಕಮ್ಯುನಿಕೇಷನ್ ಆಗ್ತಾ ಇಲ್ಲ. ಕಮ್ಯುನಿಕೇಷನ್ ಕಾರ್ಡ್ ಸಹ ಇಲ್ಲಿ ಬಂದಿದೆ, ನೆಗೆಟಿವ್ ಕಮ್ಯುನಿಕೇಷನ್ ಅಂತ ಅಲ್ವಾ. ಸೊ ಯಾಕೆ ಆಗ್ತಿಲ್ಲ ಅಂತಂದರೆ ಮೇನ್ ರೀಸನ್ ಬಂದು ಅವರ ತಲೆಯಲ್ಲಿ ಎರಡೆರಡು ವಿಚಾರ ಒಟ್ಟೊಟ್ಟಿಗೆ ಯೋಚನೆ ಮಾಡ್ತಾರೆ. ಕೆಲವೊಮ್ಮೆ ನಿಮ್ಮ ಬಗ್ಗೆ ತುಂಬ ಪಾಸಿಟಿವ್ ಆಗಿ ಥಿಂಕ್ ಮಾಡ್ತಾರೆ, ಓಕೆ ಮದುವೆ ಆಗೋಣ, ಒಟ್ಟಿಗೆ ಚೆನ್ನಾಗಿರುತ್ತೆ ನಮ್ಮ ಜೀವನ, ಯಾರ ಹಂಗೂ ಬೇಕಾಗಿಲ್ಲ ನಮಗೆ, ಈ ಥರ ಪಾಸಿಟಿವ್ ಆಗಿ ಯೋಚನೆ ಮಾಡ್ತಿದ್ದಾರೆ. ಅಟ್ ದ ಸೇಮ್ ಟೈಮ್ ವೆರಿ ನೆಕ್ಸ್ಟ್ ಸೆಕೆಂಡ್, ಅಯ್ಯೋ ಈ ಮದುವೆ ಆಗದೇ ಇದ್ದರೆ ಹೇಗೆ, ಮದುವೆ ಆದಮೇಲೆ ಏನೋ ಸಮಸ್ಯೆ ಬರುತ್ತಾ, ಅವ್ರ ಪೇರೆಂಟ್ಸ್ ಒಪ್ಕೋತಾರಾ, ಆ್ಯಂಡ್ ಕೆಲವರು ನನಗನ್ಸೋ ಪ್ರಕಾರ ಮದುವೆ
ಆಗಿರುತ್ತೆ. ಎರಡನೇ ಮದುವೆಗೆ ಸಹ ನೀವು ಟ್ರೈ ಮಾಡ್ತಾ ಇರ್ತೀರಾ. ಸೊ ಅಲ್ಲಿ ಸಹ ನಿಮಗೆ ಸಾಕಷ್ಟು ಗೊಂದಲಗಳಂತಕ್ಕಂಥದ್ದು ಮೂಡ್ತಾ ಇದೆ. ಅಥವಾ ಅವ್ರು ನನ್ನ ಮಕ್ಕಳನ್ನ ಅಕ್ಸೆಪ್ಟ್ ಮಾಡ್ಕೋತಾರಾ, ಅಥವಾ ಅವ್ರ ಫ್ಯಾಮ್ಲಿಗೆ ನಾನು ಅಡ್ಜಸ್ಟ್ ಆಗ್ತೀರಾ, ಈ ಥರ ಸುಮಾರು ವಿಚಾರಗಳು. ಆ್ಯಂಡ್ ನಿಮಗೆಲ್ಲೋ ಅನಿಸುತ್ತೆ ಕೆಲವೊಂದು ವಿಚಾರ ನಿಮ್ಮ ಪರ್ಸನ್ ಹೈಡ್ ಮಾಡ್ತಾರೆ ಅಂತ. ಬಿಕಾಸ್ ಎಸ್ ಆಬ್ವಿಯಸ್ಲಿ ಬಿಕಾಸ್ ನೋ ಕಮ್ಯುನಿಕೇಷನ್ ಸಹ ಇಲ್ಲಿ ಆಗ್ತಾ ಇಲ್ಲ. ಅಟ್ ದ ಸೇಮ್ ಟೈಮ್ ಕೆಲವು ಗುಟ್ಟುಗಳನ್ನು ನಿಮ್ಮ ಪರ್ಸನ್ ತುಂಬಾ ಹೈಡ್ ಮಾಡ್ತಾ ಇದ್ದಾರೆ ಇಲ್ಲಿ ಅಂತ ಹೇಳಬಹುದು. ಒಟ್ಟಾರೆ ಹೇಳಬೇಕು ಅಂದರೆ ಇವ್ರಿಗೆ ಅವಕಾಶ ಇದೆ. ಓಕೆ, ಇವ್ರ ಮನಸ್ಸು ಮಾಡಿದ್ರೆ ಈ ಗೊಂದಲದಿಂದ ಹೊರಗಡೆ ಬರುವಂಥ ಎಲ್ಲ ಸಾಧ್ಯತೆ ಅವಕಾಶಗಳು ಸಹ ಇದೆ. ಅದೇ ಈ ವ್ಯಕ್ತಿ ಯಾಕೋ ಗೊತ್ತಿಲ್ಲ ಒಂದು ಪಾಸಿಟಿವ್ ಆಗಿ ಯೋಚನೆ ಮಾಡ್ಕೊಂಡು ಹೋಗ್ತಿರ್ತಾರೆ. ಸಡನ್ನಾಗಿ ಯಾರೋ ಏನೋ ಹೇಳಿದ್ರು ಅಂತಾನೋ ಅಥವಾ ಇವ್ರ ಮನಸ್ಸಿಗೆ ವಿಚಾರಗಳು ಬಂತು ಅಂತಾನೋ ತುಂಬಾ ಮಾನಸಿಕವಾಗಿ ಡ್ರೈನ್ ಔಟ್ ಆಗಿಬಿಡ್ತಾರೆ. ಅದಕ್ಕೆ ನೀವು ನೋಡ್ತಾ ಇದ್ರೆ ಈ ಮನುಷ್ಯ ಯಾಕೆ ಆನ್ ಆ್ಯಂಡ್ ಆಫ್ ನಿಮ್ಮ ಜೊತೆ ಮಾತಾಡ್ತಿದ್ದಾರೆ ಅಂತಂದರೆ ಕೆಲವೊಮ್ಮೆ ತುಂಬ ಪಾಸಿಟಿವ್ ಮೈಂಡ್ಸೆಟ್ಟಿಂದ ಓಕೆ ಏನು ಬರುತ್ತೋ ಎದುರಿಸ್ಬಿಡೋಣ ಅನ್ನೋದು ಒಂದು ಕಡೆ ಇದ್ದರೆ, ಇನ್ನೊಂದು ಕಡೆ ಒಂಥರ ತುಂಬ ಸ್ಯಾಡ್ ಆಗಿರ್ತಾರೆ. ತುಂಬಾ ಒಂದು ರೀತಿ ಅವ್ರಿಗೆ ಸರಿಯಾದ ಇದಿರಲ್ಲ, ಮಾರ್ಗದರ್ಶನ ಇರಲ್ಲ, ಎಲ್ಲ ಇರುತ್ತೆ ಅವ್ರ ಲೈಫಲ್ಲಿ, ಆದರೂ ಏನೋ ಕೊರತೆ ಇದೆ ಅನ್ನೋ ಒಂದು ಭಾವನೆ. ಸೊ ಈ ಥರ ಇರೋವಾಗ ಅವ್ರಿಗೆ ನಾನು ಯಾವ ಒಂದು ದಿಕ್ಕಿನಲ್ಲಿ ಹೋಗ್ತಾ ಇದ್ದೀನಿ ಅನ್ನೋದರ ಅರಿವು ಸಂಪೂರ್ಣವಾಗಿಯೂ ಇಲ್ಲ. ಅದಕ್ಕೆ ನೋ ಕಮ್ಯುನಿಕೇಷನ್ ಕಾರ್ಡ್ ಇದೆ. ಆ್ಯಂಡ್ ಇವ್ರು ತೊಗೊಳ್ತಕ್ಕಂಥ ನಿರ್ಧಾರ ಯಾವಾಗಲೂ ರಾಂಗ್ ಡೈರೆಕ್ಷನಲ್ಲೇ ಇರುತ್ತೆ. ಅಂದರೆ ಇವ್ರು ಹೆಂಗಂದರೆ ವಿಪರೀತವಾದ ವಾದವನ್ನು ಮಾಡ್ತಾರೆ. ನೀವು ಗಮನಿಸಿರ್ಬೋದು, ನಾನೇ ಸರಿ, ನಾನು ಹೋಗ್ತಾ ಇರೋ ದಾರಿನೇ ಸರಿ. ಸೊ ಈ ಥರ ವಾದ ವಿವಾದಗಳು ಸಿಕ್ಕಾಪಟ್ಟೆ ಮಾಡ್ತಕ್ಕಂಥದ್ದು ಇಲ್ಲಿ ನಡೀತಾ ಇದೆ. ಸೊ ಆ ಥರ ಒಂದು ಜೇಡರ ಬಲೆ, ಒಂಥರ ಎಲ್ಲಿ ಹೋದ್ರೂ ಏನೋ ಒಂದು ಕಿರಿಕಿರಿ ಆಗೋದು, ಎಲ್ಲೋ ಒಂದು ಸಿಕ್ಕಾಕೊಳ್ಳೋದು. ಅದಕ್ಕೆ ನೋಡಿ ಅವ್ರಿಗೆ ಮಾನಸಿಕ ನೆಮ್ಮದಿ ಇಲ್ಲ. ಆ್ಯಂಡ್ ಆರೋಗ್ಯದಲ್ಲೂ ಸಹ ನನಗೆ ಇಲ್ಲಿ ಗೋಚರ ಆಗ್ತಾ ಇರತಕ್ಕಂಥದ್ದು ಸ್ವಲ್ಪ ಏರುಪೇರು ಆಗ್ತಿದೆ. ಯಾಕಂದರೆ ಮಾನಸಿಕವಾಗಿ ಅಷ್ಟು ಒತ್ತಡ, ಅಷ್ಟು ಟೆನ್ಷನ್ಸ್ ಇರೋದ್ರಿಂದ ಎಲ್ಲೋ ಒಂದು ಕಡೆ ಅವರ ಒಂದು ಆರೋಗ್ಯದಲ್ಲಿ ಸಹ ಇಲ್ಲಿ ಸಮಸ್ಯೆಗಳಂತಕ್ಕಂಥದ್ದು ಆಗ್ತಾ ಇದೆ. ಒಂಥರ ಬ್ಲಡ್ ಪ್ರೆಷರ್ ಆಗಿರ್ಬೋದು, ಅಥವಾ ಏನಾದ್ರು ಒಂದು ಬ್ರೈನ್ಗೆ ರಿಲೇಟೆಡ್ ಇಶ್ಯೂಸ್ ಅಂತಕ್ಕಂಥದ್ದು ಸಹ ಇವರು ಫೇಸ್ ಮಾಡ್ತಿದ್ದಾರೆ ಅಂತ ಹೇಳ್ಬೋದು. ಹಾಗೆ ನಿಮ್ಮ ಎನರ್ಜೀಸ್ನ ನಾನಿಲ್ಲಿ ನೋಡೋದಾದರೆ ನೀವು ಸ್ಟ್ರೈಟ್ ಫಾರ್ವರ್ಡ್. ನನಗೆ ಯಾವುದೇ ರೀತಿ ನಿಮ್ಗೆ ಹೆಂಗಂದರೆ ನಿಮ್ಮ ಪರ್ಸನ್ ಥರ ಯಾವುದೇ ರೀತಿ ಗೊಂದಲ ಇಲ್ಲ. ನಿಮಗೆ ಇದು ಬೇಕು, ಇದು ಬೇಡ ಅಂತಕ್ಕಂಥದ್ದು ನಿಮಗೆ ಸ್ಪಷ್ಟವಾಗಿದೆ ವಿಚಾರಗಳು. ಬಟ್ ಇವ್ರು ಹಂಗಲ್ಲ, ಅರ್ಧಂಬರ್ಧ ವಿಚಾರ ತಿಳ್ಕೊತಾರೆ ಆ್ಯಂಡ್ ಜಗಳಕ್ಕೆ ಬಂದುಬಿಡ್ತಾರೆ. ಅಥವಾ ಅರ್ಧಂಬರ್ಧ ವಿಚಾರದಲ್ಲೇ ಇವ್ರಿಗೆ ಆರ್ಗ್ಯುಮೆಂಟ್ ನಡೀತಾ ಇರುತ್ತೆ. ಅದು ನಿಮ್ಗೆ ಇಷ್ಟ ಆಗಲ್ಲ. ಸೊ ನಿಮ್ಗೆ ಅನ್ನಿಸ್ತಾ ಇದೆ ಎಲ್ಲೋ ಒಂದು ಕಡೆ ನನಗೆ ನ್ಯಾಯ ಸಿಗ್ತಾ ಇಲ್ಲ ಈ ಒಂದು ರಿಲೇಷನ್ಶಿಪ್ಪಲ್ಲಿ, ನಾನು ಏನಿದ್ದೀನಿ ನನಗೆ ಈ ಒಂದು ವ್ಯಕ್ತಿ ನಡೆಸ್ಕೊಳ್ತಕ್ಕಂತಹ ಒಂದು ರೀತಿ ನಾನು ಅರ್ಹಳಲ್ಲ ಅಂತ ನಿಮ್ಗೆ ಅನ್ನಿಸ್ತಾರೆ. ಯಾಕಂದರೆ ಯು ಡಿಸರ್ವ್ ಬೆಟರ್. ನೀವಿರ್ತಕ್ಕಂಥ ನಿಮ್ಮ ಒಂದು ಬೋಲ್ಡ್ನೆಸ್ ಇರ್ಬೋದು, ನಿಮ್ಮ ಒಂದು ಗತ್ತಿರ್ಬೋದು, ನಿಮಗೆ ಒಂದು ಬೆಟರ್ ಪರ್ಸನ್ ಸಿಗ್ತಾರೆ. ಈ ಒಂದು ವ್ಯಕ್ತಿಯಿಂದ ನಾನು ಇಷ್ಟೊಂದೆಲ್ಲ ನಾನು ಕೀಳಾಗಿ ನನ್ನನ್ನು ನೋಡ್ತಾ ಇದ್ದಾರೆ ಈ ಒಂದು ವ್ಯಕ್ತಿ, ಇದಕ್ಕೆ ನಾನು ನಿಜವಾಗ್ಲೂ ಅರ್ಹಳ ಅಂತ ಪ್ರಶ್ನೆ ಅಂತಕ್ಕಂಥದ್ದು ನಿಮಗೆ ಮೂಡ್ತಾ ಇದೆ. ಬಟ್ ಎಸ್, ನಿಮಗೆ ಹೇಳಬೇಕು ಅಂತಂದರೆ ಫ್ಯೂಚರಲ್ಲಿ ಒಂದು ಒಳ್ಳೆಯ ಅವಕಾಶ ಅಂತಕ್ಕಂಥದ್ದು ಸಿಗ್ತಾ ಇದೆ. ಇವರು ಈ ಒಂದು ಕನ್ಫ್ಯೂಷನ್ ಏನಿದೆ ನಡೀತಾ ಇದೆ, ಇದಕ್ಕೆ ತಕ್ಕ ಒಂದು ಚಾರ್ಜ್, ಒಂದು ಆ್ಯಕ್ಷನ್ ಅಂತಕ್ಕಂಥದ್ದು ತೊಗೋಬೇಕಾಗತ್ತೆ. ಇವ್ರು ತೊಗೋತಾರೋ ಬಿಡ್ತಾರೋ, ಬಟ್ ನಾನೇನು ಇಲ್ಲಿ ನೋಡ್ತಾ ಇದ್ದೀನಿ ಅಂತಂದರೆ ಇಲ್ಲಿ ನಿಮ್ಮ ಒಂದು ಎನರ್ಜೀಸ್ ಬಹಳ ಇಂಪ್ರೂವ್ ಅಂತಕ್ಕಂಥದ್ದು ಕಾಣಿಸ್ತಾ ಇದೆ. ತುಂಬ ಇಂಪ್ರೂವ್ಮೆಂಟ್ ಆಗ್ತಾ ಇದೆ ನಿಮ್ಮ ಎನರ್ಜೀಸ್. ಅಂದರೆ ನಿಮಗೆ ಪ್ರೀತಿಯಲ್ಲಿ, ಜೀವನದಲ್ಲಿ ಒಂದು ಬ್ಯಾಲೆನ್ಸ್ ಸಿಗ್ತಾ ಇದೆ, ಒಂದು ಅವಕಾಶ ಸಿಗ್ತಾ ಇದೆ. ಈ ಒಂದು ಪ್ರೀತಿಯನ್ನು ನೀವು ಏನು ಡಿಸರ್ವ್ ಮಾಡ್ತೀರಾ ಆ ಪ್ರೀತಿ ಅಂತಕ್ಕಂಥದ್ದು ಇಲ್ಲಿ ನಿಮಗೆ ಸಿಗ್ತಾ ಇದೆ. ನೋಡೋಣ ನಮ್ಮ ಏಂಜಲ್ಸ್ ಏನು ಹೇಳ್ತಾರೆ. ಈ ಸೇಮ್ ಪರ್ಸನಿಂದನೇ ಸಿಗುತ್ತಾ? ವೆಯ್ಟ್ ಮಾಡಬೇಕಾ ನೀವು, ಅಥವಾ ಬೇರೆ ಏನಾದರೂ ಆ್ಯಕ್ಷನ್ಸ್ ತೊಗೋಬೇಕಾ? ಇದು ಬಹಳ ಮುಖ್ಯವಾದ ವಿಚಾರ. ರಿಮೇನ್ ಪಾಸಿಟಿವ್ ಅಂತ ಹೇಳ್ತಾ ಇದ್ದಾರೆ. ಅಂದರೆ ಮೂವ್ ಆನ್ ಆಗೋದೇನು ನೆಸೆಸಿಟಿ ಇಲ್ಲ, ವೆಯ್ಟ್ ಮಾಡಿ. ರೊಮ್ಯಾನ್ಸ್ ಕಾರ್ಡ್ ಬರ್ತಾ ಇದೆ ವೀಕ್ಷಕರೇ, ಅದ್ಭುತ. ಆ್ಯಂಡ್ ಲೆಟ್ ಗೋ ದ ಫಿಯರ್ ಅಂತ ಹೇಳ್ತಾರೆ. ಎಂಥ ಅದ್ಭುತ ಮೆಸೇಜಸ್. ಸೊ ಥ್ಯಾಂಕ್ ಯು ಏಂಜಲ್ಸ್ ಅಂತ ಎಲ್ಲರೂ ಖಂಡಿತ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ನೋಡಿ, ನೀವು ಮೂವ್ ಆನ್ ಆಗೋದು ಬೇಡ, ಪಾಸಿಟಿವ್ ಆಗಿರಿ. ರೊಮ್ಯಾನ್ಸ್ ಅಂತಕ್ಕಂಥದ್ದು ನಿಮ್ಮ ಲೈಫಲ್ಲಿ ಬರ್ತಾ ಇದೆ. ಸೊ ಈ ವ್ಯಕ್ತಿ ಅಂತಕ್ಕಂಥದ್ದು ಬದಲಾಗಿ ನಿಮ್ಮ ಲೈಫಲ್ಲಿ ರೊಮ್ಯಾನ್ಸ್ ಅಂತಕ್ಕಂಥದ್ದು ವಿಚಾರ ಇಲ್ಲಿ. ಆ್ಯಂಡ್ ಪಾಸಿಟಿವ್ ಆಗಿರಿ, ಯಾವುದೇ ಒಂದು ನೆಗೆಟಿವ್ ಆಲೋಚನೆ ಬೇಡ ಅಂತ ಸಹ ಹೇಳ್ತಾ ಇದ್ದಾರೆ. ನೆಗೆಟಿವ್ ಫೀಲಿಂಗ್ಸ್ನ ಎಲ್ಲ ಲೆಟ್ ಗೋ ಮಾಡಿ ಆರಾಮಾಗಿ ಯೂನಿವರ್ಸ್ಗೆ ಸರೆಂಡರ್ ಆಗಿ, ಯೂನಿವರ್ಸ್
ಕಡೆಯಿಂದನೇ ನಿಮಗೆ ಎಲ್ಲ ರೀತಿಯ ಒಂದು ಅನುಕೂಲ ಅಂತಕ್ಕಂಥದ್ದು ಆಗುತ್ತೆ ಅಂತ ಹೇಳ್ಬೋದು. ಸೊ ಅದ್ಭುತ ಮೆಸೇಜಸ್ ವೀಕ್ಷಕರೇ. ಸೊ ಥ್ಯಾಂಕ್ ಯು ಏಂಜಲ್ಸ್ ಅಂತ ಖಂಡಿತ ತಿಳಿಸಿ. ಆ್ಯಂಡ್ ನಿಮ್ಗೆ ಏನಾದರೂ ಪರ್ಸ್ನಲ್ ರೀಡಿಂಗಿನ ಅವಶ್ಯಕತೆ ಇದೆ ಖಂಡಿತ ವಾಟ್ಸಪ್ ಮಾಡಿ, ನಂಬರ್ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಟ್ಟಿರ್ತೇನೆ. ಆ್ಯಂಡ್ ನಿಮ್ಮ ವೈಯಕ್ತಿಕವಾಗಿ ನಿಮ್ದು ಏನೇ ಒಂದು ಪ್ರಶ್ನೆ ಇದ್ರೂ ನೀವು ಅದನ್ನು ತಿಳ್ಕೊಂಡು ಕ್ಲಿಯರ್ ಮಾಡ್ಕೋಬೋದು. ನಾನು ಹೇಳಿದೆ ನಿಮಗೆ ಸಕ್ಸಸ್ ಬ್ರೇಸ್ಲೆಟ್ ಬಗ್ಗೆ ಮಾತಾಡ್ತೀನಿ. ಈಗ ಆಲ್ರೆಡಿ ನಾನು ಸುಮಾರು ವೀಡಿಯೋಸಲ್ಲಿ ಇದ್ರ ಬಗ್ಗೆ ಹೇಳಿದ್ದೀನಿ, ಸಕ್ಸಸ್ ಬ್ರೇಸ್ಲೆಟ್ ಅಂತ. ಯಾರಿಗೆಲ್ಲ ಎಸ್ಪೆಷಲಿ ಬಿಸ್ನೆಸ್ ಮಾಡ್ತಾ ಇದ್ದೀರಾ, ಜಾಬ್ ಸಿಗ್ತಾ ಇಲ್ಲ, ಲೈಫಲ್ಲಿ ಸಕ್ಸಸ್ ಸಿಗ್ತಾ ಇಲ್ಲ, ಅದಕ್ಕೆ ಇದರ ಹೆಸರೇ ನಾವು ಸಕ್ಸಸ್ ಬ್ರೇಸ್ಲೆಟ್ ಅಂತ ಕರಿತೀವಿ. ಯಾಕೆ ಇದನ್ನು ಸಕ್ಸಸ್ ಬ್ರೇಸ್ಲೆಟ್ ಅಂತೀವಿ ಅಂತಂದರೆ ನೀವು ನೋಡ್ಬೋದು, ಸಿಟ್ರಿನ್ ಮತ್ತು ರುದ್ರಾಕ್ಷಿದು ಕಾಂಬಿನೇಷನಿಂದ ಮಾಡಿರ್ತಕ್ಕಂಥ ಕ್ರಿಸ್ಟಲ್. ಸೊ ಒಂದು ಶಿವನ ಅಂಶ ಅಂತಕ್ಕಂಥದ್ದು ಸಹ ಈ ಒಂದು ಬ್ರೇಸ್ಲೆಟಲ್ಲಿ ಇರುತ್ತೆ. ಸೊ ಹಾಗಾಗಿ ಈ ಒಂದು ಕ್ರಿಸ್ಟಲ್ ಏನಿದೆ ಸಿಟ್ರಿನ್ ಬಂದು ಗುರುವಿನ ತತ್ವ. ಸೊ ಗುರು ಮತ್ತು ಶಿವನ ಆಶೀರ್ವಾದ ಇದ್ದರೆ ಯಾವುದೇ ಕೆಲಸ ನಿಂತಿರ್ತಕ್ಕಂಥ ಕೆಲಸ ಇದ್ರೂ ಆರಾಮಾಗಿ ಸುಲಭವಾಗಿ ಅದು ನೆರವೇರುತ್ತೆ ಅಂತಕ್ಕಂಥದ್ದು ಹೇಳಬಹುದು. ಸೊ ದಟ್ ಈಸ್ ದ ರೀಸನ್. ಆ ಒಂದು ಕಾರಣದಿಂದನೇ ನಿಮಗೆ ಮೇಯ್ನಾಗಿ ಈ ಒಂದು ಬ್ರೇಸ್ಲೆಟಿಂದ ಆಗೋವಂಥ ಬೆನಿಫಿಟ್ಸ್ ಸುಮಾರಿದೆ. ತುಂಬ ಉಪಯೋಗ ಅಂತಕ್ಕಂಥದ್ದು ನಾವು ಈ ಒಂದು ಬ್ರೇಸ್ಲೆಟಿಂದ ನೋಡ್ಬೋದಾಗಿದೆ. ಓಕೆ, ಸೊ ಈಗ ಆಲ್ರೆಡಿ ಸಾಕಷ್ಟು ಜನ ಇದನ್ನು ರಿಕ್ವೆಸ್ಟ್ ಮಾಡ್ಕೊಂಡಿದ್ರಿ, ನಿಮಗೆ ಆರ್ಡರ್ಸ್ನ ಸಹ ನಾನು ಕಳಿಸಿದ್ದೀನಿ. ಆಲ್ರೆಡಿ ಯೂಸ್ ಮಾಡ್ತಾ ಇದ್ದೀರಾ, ಎಷ್ಟೋ ಜನ ಅದ್ಭುತ ರಿಸಲ್ಟ್ಸ್ ಅಂತಕ್ಕಂಥದ್ದನ್ನು ಕಂಡಿದ್ದೀರಾ. ಇದೇ ರೀತಿ ಒಳ್ಳೆಯದಾಗಲಿ ಅಂತ ನಾನು ಆಶಿಸ್ತೀನಿ. ಆ್ಯಂಡ್ ನಿಮಗೆ ಯಾರಿಗೆಲ್ಲ ಇನ್ನೂ ಬೇಕಾಗಿದೆ ವಾಟ್ಸಪ್ ಮಾಡಿಬಿಟ್ಟಿದ್ರೆ ಬೆಲೆ ಎಷ್ಟಾಗುತ್ತೆ, ಎಷ್ಟು ದಿವಸದಲ್ಲಿ ನಿಮಗೆ ಡೆಲಿವರಿ ಸಿಗುತ್ತೆ ಅಂತಕ್ಕಂಥದ್ದನ್ನು ನೀವು ಮಾಹಿತಿಯನ್ನು ದಯವಿಟ್ಟು ಪಡ್ಕೋಬೋದಾಗಿದೆ. ಸೊ ಒಳ್ಳೆಯದಾಗಲಿ ಎಲ್ಲರಿಗೂ ಅಂತ ನಾನು ಆಶಿಸ್ತಾ ಮುಂದಿನ ವಿಡಿಯೋದಲ್ಲಿ ಮತ್ತೊಮ್ಮೆ ನಿಮ್ಮನ್ನು ಭೇಟಿ ಮಾಡ್ತೇನೆ. ಅಲ್ಲಿವರೆಗೂ ಹರೇ ಕೃಷ್ಣ ಎವ್ರಿವನ್.